ಫೈನ್. ನಾನೀಗ ರಾಜಶೇಖರಾನಂದ ಸ್ವಾಮೀಜಿಗಳನ್ನ ಮಾತಾಡಿಸ್ತೀನಿ. ಒಂದು ನಿಮಿಷ ಉಸ್ಮಾನ್ ಅವರೇ, ಒಂದೇ ಒಂದು ನಿಮಿಷ. ರಾಜಶೇಖರಾನಂದ ಸ್ವಾಮೀಜಿಗಳೇ, ನನ್ನ ಪಾಯಿಂಟ್ ಇಲ್ಲಿ, ಈಗ ಈ ಧಾರ್ಮಿಕ ಕೊಲೆಗಳು ಅಂತ ಕೆಲವರು ಕನ್ಸಿಡರ್ ಮಾಡ್ತಾರೆ. ಧರ್ಮದ ನಡುವಿನ ದ್ವೇಷ, ಯಾರೋ ಪ್ರಚೋದನೆ ಮಾಡ್ತಾ ಇದ್ದಾರೆ, ಈ ಕಡೆ ಅವ್ರನ್ನೂ ಸಾಯಿಸ್ತಾ ಇದ್ದಾರೆ, ಈ ಕಡೆ ಒಂದು ತಲೆ ಬಿದ್ದರೆ ಆ ಕಡೆನೂ ಒಂದು ತಲೆ, ಆ ಕಡೆನೂ ಸಾಯಿಸ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಪಾಯಿಂಟ್ ಇರೋದು, ಈ ಧಾರ್ಮಿಕ ಅವನತಿಯ ಹಂತಕ್ಕೆ ಬಂದುಬಿಟ್ಟಿದೆ. ಧರ್ಮದ ಮೇಲೆ ದಾಳಿ ನಡೀತಾ ಇದೆ. ಧರ್ಮ ಸಂರಕ್ಷಣೆಯ ತುರ್ತು ಪರಿಸ್ಥಿತಿ ಹಿಂದೆಂದಿಗಿಂತ ಇವತ್ತಿಗೆ ಜಾಸ್ತಿ ಇದೆ. ಈ ದಾಳಿಕೋರ ನಾವು ತಡೆಯದೇ ಇದ್ದರೆ ಧರ್ಮಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂಥ ಸನ್ನಿವೇಶ ನಿರ್ಮಾಣವಾಗಿ ನಡೀತಾ ಇದೆಯಾ, ಅಥವಾ ಅವನು ನಮ್ಮ ಕಡೆಯನ್ನು ಸಾಯಿಸ್ಬಿಟ್ಟ, ನಾನು ಯಾಕೆ ಬಿಡಬೇಕು? ಈಗ ಇಸ್ಲಾಂ ಅಪಾಯದಲ್ಲಿದೆಯಾ ಇವತ್ತಿಗೆ, ಅಥವಾ ಹಿಂದೂ ಧರ್ಮ ಅಪಾಯದಲ್ಲಿದೆಯಾ ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲ, ಫಾಜಿಲನ್ನು ಸಾಯಿಸ್ತಾ ಇನ್ನೊಬ್ಬನ ಈ ಕಡೆಯನ್ನು ಸಾಯಿಸು, ನೆಟ್ಟಾರನ್ನು ಸಾಯಿಸ್ತಾ ಈ ಕಡೆ ಇನ್ಯಾರನ್ನೋ ಸಾಯಿಸು, ಸುಹಾಸನ್ ಸಾಯಿಸ್ತಾ ಈ ಕಡೆ ರಹೀಮನ್ ಸಾಯಿಸು. ಇದು ಈ ಥರನ ನಡ್ಕೊಂಡು ಹೋಗಿ ಇದರ ಹಿಂದೆ ಈ ಥರ ಧರ್ಮದ ವಿಚಾರದ ಬೇಳೆ ಬೇಯಿಸಿಕೊಳ್ಳುವವರ ಕೈವಾಡಗಳು ಇದೆಯಾ ಅಂತ. ರಮಾಕಾಂತ್ ಜಿ, ಒಳ್ಳೆಯ ಪ್ರಶ್ನೆ. ನಾವು ಕಂಡ ಹಾಗೆ ಇದು ಧರ್ಮದ ಒಳಗಿನ ತಿಕ್ಕಾಟ ಅಂತಲೂ ನಮ್ಗೆ ಅನ್ನಿಸುವುದಿಲ್ಲ, ಅಥವಾ ರಾಜಕೀಯವಾಗಿರ್ತಕ್ಕಂತಹ ಬೆಳೆ ಬೇಯಿಸುವಂತಹ ಪ್ರಕ್ರಿಯೆ ಅಂತಲೂ ನಮ್ಗನ್ನಿಸುವುದಿಲ್ಲ. ಇಸ್ಲಾಂ ಅಪಾಯದಲ್ಲುಂಟು ಅಥವಾ ಹಿಂದೂ ಧರ್ಮ ಅಪಾಯದಲ್ಲಿ ಉಂಟು ಅನ್ನೋದು ಕೂಡ ನಮ್ಗನ್ನಿಸುವುದಿಲ್ಲ. ಇದು ಒಂದು ರೀತಿಯ ಹಗೆತನ. ಏನ್ ಹಗೆತನ ಅಂತಂದ್ರೆ, ಹಿಂದೆ ಪ್ರವೀಣ್ ನೆಟ್ಟಾರು ಪ್ರಕರಣ ಆದ ಮೇಲೆ ಫಾಜಿಲ್ ಪ್ರಕರಣ ಆಯ್ತು. ಫಾಜಿಲ್ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಪ್ರಥಮ ಆರೋಪಿಯಾಗಿದ್ದ. ಅವನು ಕಾನೂನಾತ್ಮಕವಾದಂತಹ ಬೇಲಲ್ಲಿ ಹೊರಗಿದ್ದ. ಇದರ ಮೇಲೆ ಫಾಜಿಲ್ನ ಮನೆಯವರಿಗೆ ಒಂದು ರೀತಿಯ ಕಣ್ಣಿತ್ತು. ಆ ಕಣ್ಣಿನ ಸ್ಥಿತಿಯ ಭಾಗದಲ್ಲಿ ಅದು ಹಗೆತನಕ್ಕೆ ಹೋಯಿತು. ಅವನನ್ನ ಅಟ್ಟಾಡಿಸಿಕೊಂಡು ಕೊಂದ್ರು. ಈಗ ಫಾಜಿಲ್ ಪ್ರಕರಣವನ್ನ ನಾವು ತಗೊಂಡ್ರೆ ಅಂತಹ ಪ್ರಕರಣಗಳಾಗ್ಲೇಬಾರದು ಅಂತ ನಾವು ಭಾವಿಸ್ಬೇಕು. ಯಾಕೆ ಅಂತಂದ್ರೆ, ಯಾವುದ್ರಲ್ಲೂ ಇಲ್ಲದವರು ಅಥವಾ ಇಂತಹ ಯಾವುದೇ ಪ್ರಕರಣಗಳಲ್ಲಿ ಇಲ್ಲದವರು ಕೂಡ ಅಂತಹ ಒಂದು ಸಂದಿಗ್ಧತೆಗೆ ಗುರಿಯಾಗ್ತಾರೆ ಅಂತಂದ್ರೆ ಅದು ಬಹಳ ನೋವಿನ ಸಂಗತಿ. ಹಾಗೆ ಎಲ್ಲೂ ಕೂಡ ಅದಾಗಬಾರ್ದು. ಆದ್ರೆ ಫಾಜಿಲ್ ಪ್ರಕರಣದ ನಂತರ ತುಂಬಾ ಶಾಂತವಾಗಿತ್ತು ನಮ್ಮ ಜಿಲ್ಲೆ ಅಥವಾ ಉಡುಪಿ ಕರಾವಳಿ ಭಾಗ, ತುಂಬಾ ಶಾಂತವಾಗಿತ್ತು. ಎಲ್ಲೂ ಅಂತಹ ಪ್ರಕರಣಗಳಿಲ್ಲ. ಯಾಕೆ ಅಂತಂದ್ರೆ ಈ ಮುಸಲ್ಮಾನ ಸಮುದಾಯದ ಬಾಂಧವರು ಅವರ ಮಸೀದಿಯಲ್ಲೇ ಒಂದು ತೀರ್ಮಾನ ತಗೊಂಡಿದ್ರು. ಅಂತಂದ್ರೆ ನಾವು ಯಾವುದಕ್ಕೆ ಹೋಗೋದು ಬೇಡ, ನಾವು ನಮ್ಮೊಳಗೇನೆ ಒಂದು ಇದನ್ನ ತೀರ್ಮಾನ ಮಾಡ್ಕೊಂಡು ಇನ್ನು ಯಾವುದೇ ರೀತಿಯ ಶತ್ರುತ್ವಕ್ಕೆ ಹೋಗೋದು ಬೇಡ, ಅದನ್ನ ನಾವು ದೇವರಿಗೆ ಬಿಡುವ, ಏನೋ ಒಂದು ರೀತಿಯ ಅವರೊಳಗೆ ಆ ವಿಷಯಗಳಾಗಿತ್ತು. ಆದ್ರೆ ಯಾವಾಗ ಈ ಸುಹಾಸ್ ಶೆಟ್ಟಿ ಪ್ರಕರಣ ಆಯಿತು, ಸುಹಾಸ್ ಶೆಟ್ಟಿ ಪ್ರಕರಣ ಆದ ಮೇಲೆ ಕ್ರುದ್ಧವಾಯಿತು ಸಮಾಜ. ಕ್ರುದ್ಧವಾದಂತಹ ಕಾರಣ ಈ ಘಟನೆಗಳು ಅಲ್ಲಲ್ಲಿ ಚಿಗುರೊಡೆಯಲಿಕ್ಕೆ ಪ್ರಾರಂಭವಾಯಿತು. ಇಲ್ಲಿ ಯಾವ ಸಮಾಜದವ ಅನ್ನೋದು ಮುಖ್ಯವೇ ಹೊರತು ಅವನ್ ಯಾರು ಅನ್ನೋದು ಮುಖ್ಯವಿಲ್ಲ. ನೀವು ಈ ಪ್ರಕರಣಗಳನ್ನು ಒಟ್ಟು ನೀವು ಮನಗಂಡ್ರೆ ಒಂದು ತಲೆ ಹೋದ್ರೆ ಆಯ್ತು, ಅದು ಯಾರು ಅಂತ ಇಲ್ಲ. ಅವನು ಧಾರ್ಮಿಕನೋ, ಸತ್ಯಸಂಧನೋ, ವ್ಯಾಪಾರಿಯೋ, ಅಥವಾ ಅವನು ಸಮಾಜದಲ್ಲಿ ಟಾರ್ಗೆಟ್ ಅಂತದ್ದು ಯಾವುದು ಕಾಣುವುದಿಲ್ಲ ಈ ಪ್ರಕರಣಗಳನ್ನ ನೋಡಿದಾಗ. ಈ ರಹೀಂ ಪ್ರಕರಣ ಇರಬಹುದು, ಫಾಜಿಲ್ ಪ್ರಕರಣ ಇರಬಹುದು, ಇಲ್ಲಿ ಯಾವುದು ಅಂತಹ ಪ್ರಕರಣಗಳು ಕಾಣೋದಿಲ್ಲ. ಆದ್ರೆ ಇಲ್ಲಿ ಒಂದು ಹಗೆತನ ಕಾಣ್ತಾ ಇದೆ. ಆದ್ರೆ ಆ ಹಗೆತನವನ್ನ ನಿವಾರಿಸಬೇಕಾದವರು ನಾವೆಲ್ಲ ಅಂತ ಅಂದುಕೊಂಡಿದ್ರು. ಸರ್ಕಾರ ಮತ್ತೆ ಜಿಲ್ಲಾಡಳಿತದ ಕರ್ತವ್ಯ ಬಹಳ ತುಂಬಾ ಇದೆ ಅಂತ ನಮ್ಗೆ ಅನ್ನಿಸ್ತದೆ. ಓಕೆ. ಈಗ